ಕಲಬುರಗಿಯಲ್ಲಿ ಪರವಾನಗಿ ಇಲ್ಲದ ಅನಧಿಕೃತ ಆಟೋಗಳ ವಿರುದ್ಧ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪರವಾನಗಿ ಇಲ್ಲದ ಆಟೋಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಗರದಲ್ಲಿ ಮಿತಿ ಮೀರಿದ ಅನಧಿಕೃತ ಆಟೋಗಳ ಸಂಚಾರ ನಡೆಸ್ತಾ ಇತ್ತು. ನಗರದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಿದರು. ಹುಬ್ಬಳ್ಳಿಯಲ್ಲಿ ಕ್ಷೌರಿಕರ ಮೇಲೆ ಬಿಜೆಪಿ ಮುಖಂಡ ದರ್ಪ ತೋರಿದ್ದಾರಂತೆ. ಈ ಘಟನೆ ಹುಬ್ಬಳ್ಳಿಯ ನವನಗರದಲ್ಲಿರುವ ಹೇರ್ ಕಟಿಂಗ್ ಸಲೂನ್ನಲ್ಲಿ ನಡೆದಿದೆ. ತನ್ನ ಮಗನ ಹೇರ್ ಕಟಿಂಗ್ ವಿಚಾರವಾಗಿ ಬಿಜೆಪಿ ಮುಖಂಡ ವಿಜಯ್ ಕುಮಾರ್ ಅಪ್ಪಾಜಿ 3 ಜನ ಕ್ಷೌರಿಕರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಸಲೂನ್ಗೆ ನುಗ್ಗಿ ಏಕಾಏಕಿ 3 ಜನರಿಗೆ ಹಿಗ್ಗಾಮುಗ್ಗಾ ಥಳಿಸಿ ದರ್ಪ ಮೆರೆದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಡಲೆಗೆ ಕೀಟ ಬಾಧೆ ಶುರುವಾಗಿದೆ. ನಿರಂತರ ಮೋಡ ಮುಸುಕಿದ ವಾತಾವರಣದಿಂದ ಕೀಟಗಳು ತುಂಬಾ ವೇಗವಾಗಿ ಬೆಳೆದು ಕಡಲೆಯನ್ನ ತಿನ್ನುತ್ತಿದೆ. ರೈತರು ಕಡಲೆ ರಕ್ಷಣೆ ಮಾಡುವುದಕ್ಕೆ ಕೀಟನಾಶಕಗಳ ಮೊರೆ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗಿದೆ. ರೈತರು ಕಡಲೆ ಸಂಪೂರ್ಣವಾಗಿ ಕೀಟಕ್ಕೆ ತುತ್ತಾಗುವ ಆತಂಕದಲ್ಲಿದ್ದಾರೆ. ಅಚಾನಕ್ ನೋಡ್ರಿ ಅಂದ್ರಿ ಅಟತ್ಗೆ ನೀವಿದ್ದು ಕಂಡಿತು ಅಂದ್ರೆ ಚಾರ್ಜ್ ಇದು ಒಂದು 4 ಎಕರೆ ಹೊಲ ಹೊಡಿ ಮಟ್ಟ ಬರ್ತದೆ ಸರ್. ಅದು ಒಂದು ಫುಲ್ ಕೀಡಿ ಭಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ ಕೀಡಿ ಭಾಳ ಆಗ್ಯಾವ್ರಿ. ಅದ್ರ ಸಂಬಂಧ ಕೀಟನಾಶಕ ಎಣ್ಣೆ ಸಿಂಪಡಣೆ ಮಾಡತ್ತವ್ರಿ. ಹಾ, ಹೊಡಿಬೇಕಂತ ಹೇಳ್ಯಾರ. ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಹುಳಿ ಮೊನ್ನೆ ಮಳೆ ಆದ ಸಂಬಂಧ್ರಿ ಸ್ವಲ್ಪ ಹುಳಿ ಹೋಗೇತ್ರಿ. ಮಾಡಾತ್ರಿ ವಾತಾವರಣ ಸ್ವಲ್ಪ ಚೇಂಜ್ ಆಗತ್ತಲ್ರಿ. ಇದು ಇಳುವರಿ ಕಡಿಮೆ ಬರ್ತೈತ್ರಿ. ಮತ್ ಖರ್ಚು ಮಾಡುದ್ರಿ. ಈಗ 3ನೇ ಮೈ ರೀ ಎಣ್ಣೆ ಹೊಡಿದ್ರಿ. ಇಷ್ಟ ಮುಗಿದಿಲ್ರಿ. ಇದ ಇನ್ನೂ ಒಂದ್ಸತ ಹೊಡಿಸ್ಕೊತೈತ್ರಿ. ಅಂದ್ರೆ ಒಂದ್ ಟೈಮ್ ಹೆಚ್ಚಿಗೆ ಹೊಡಿದಾಕತ್ರಿ ಈ ಸತಿ ರೀ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ. ಮಲೆನಾಡು ಶಿವಮೊಗ್ಗದಲ್ಲಿ ನಕಲಿ ಜೇನುತುಪ್ಪ ಜಾಲ ಹೆಚ್ಚಾಗ್ಬಿಟ್ಟಿದೆ. ಅನ್ಯ ರಾಜ್ಯದ ಜಾಲ ನಕಲಿ ಜೇನುತುಪ್ಪ ನೀಡಿ ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಛತ್ತೀಸ್ಗಢ, ಬಿಹಾರ ಯುವಕರು 400ರಿಂದ 800ರವರೆಗೆ 1 ಕೆಜಿ ನಕಲಿ ಜೇನುತುಪ್ಪ ಮಾರಾಟ ಮಾಡುತ್ತಿದ್ದಾರೆ. ಅನ್ಯ ರಾಜ್ಯದ ತಂಡ ಕಲಬೆರಕೆ ಜೇನುತುಪ್ಪ ಮಾರಾಟ ಮಾಡಿ ಜನರನ್ನ ಮೋಸ ಮಾಡ್ತಾ ಇದ್ದು, ಆಹಾರ ಇಲಾಖೆ ಸಿಕ್ಕಲ್ಲಿ ಜೇನುತುಪ್ಪ ಖರೀದಿಸದಂತೆ ಸೂಚನೆ ನೀಡಿದೆ. ಕೇಳಿದ್ರೆ 250-300 ರೂಪಾಯಿ ಸ್ವಲ್ಪ ಏನು ಮಾಡ್ತಾ ಇದೀರಿ ಅಂತ ಕೇಳನಲ್ಲ, ಅದಕ್ಕೆ ಯಾವಾಗ ಇಸ್ಕೊಂಡು ಹೋಗಿದ್ರು? 600 ರೂಪಾಯಿ ಕೊಟ್ರ 1 ಕೆಜಿಗೆ. भाई बच्चा मिक्स करता है ऐसा। ओरिजिनल नहीं है ना डालो। अरे भैया ये नहीं डालना देखो। निकाल देते हैं इसको। भाई ಕಲಬುರಗಿಯಲ್ಲಿ ಪರವಾನಗಿ ಇಲ್ಲದ ಅನಧಿಕೃತ ಆಟೋಗಳ ವಿರುದ್ಧ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಈ ಕಾರ್ಯಾಚರಣೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಪರವಾನಗಿ ಇಲ್ಲದ ಆಟೋಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಗರದಲ್ಲಿ ಮಿತಿ ಮೀರಿದ ಅನಧಿಕೃತ ಆಟೋಗಳ ಸಂಚಾರ ನಡೆಸ್ತಾ ಇತ್ತು. ನಗರದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಿದರು.
ಹುಬ್ಬಳ್ಳಿಯಲ್ಲಿ ಕ್ಷೌರಿಕರ ಮೇಲೆ ಬಿಜೆಪಿ ಮುಖಂಡ ದರ್ಪ ತೋರಿದ್ದಾರಂತೆ. ಈ ಘಟನೆ ಹುಬ್ಬಳ್ಳಿಯ ನವನಗರದಲ್ಲಿರುವ ಹೇರ್ ಕಟಿಂಗ್ ಸಲೂನ್ನಲ್ಲಿ ನಡೆದಿದೆ. ತನ್ನ ಮಗನ ಹೇರ್ ಕಟಿಂಗ್ ವಿಚಾರವಾಗಿ ಬಿಜೆಪಿ ಮುಖಂಡ ವಿಜಯ್ ಕುಮಾರ್ ಅಪ್ಪಾಜಿ 3 ಜನ ಕ್ಷೌರಿಕರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಸಲೂನ್ಗೆ ನುಗ್ಗಿ ಏಕಾಏಕಿ 3 ಜನರಿಗೆ ಹಿಗ್ಗಾಮುಗ್ಗ ಥಳಿಸಿ ದರ್ಪ ಮೆರೆದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕಡಲೆಗೆ ಕೀಟ ಬಾಧೆ ಶುರುವಾಗಿದೆ. ನಿರಂತರ ಮೋಡ ಮುಸುಕಿದ ವಾತಾವರಣದಿಂದ ಕೀಟಗಳು ತುಂಬಾ ವೇಗವಾಗಿ ಬೆಳೆದು ಕಡಲೆಯನ್ನ ತಿನ್ನುತ್ತಿದೆ. ರೈತರು ಕಡಲೆ ರಕ್ಷಣೆ ಮಾಡುವುದಕ್ಕೆ ಕೀಟನಾಶಕಗಳ ಮೊರೆ ಹೋಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗಿದೆ. ರೈತರು ಕಡಲೆ ಸಂಪೂರ್ಣವಾಗಿ ಕೀಟಕ್ಕೆ ತುತ್ತಾಗುವ ಆತಂಕದಲ್ಲಿದ್ದಾರೆ. ಅಚಾನಕ್ ನೋಡಿ ನಡ್ರಿ ಅಂದ್ರಿ ಅಟೊತ್ತಿಗೆ ನೀವಿದ್ದು ಕಂಡಿತು ಚಾರ್ಜ್ ಇದು ಒಂದು 4 ಎಕರೆ ಹೊಲ ಹೊಡಿ ಮಟ್ಟ ಬರ್ತದೆ ಸರ್. ಇದು ಒಂದು ಫುಲ್ ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ ಕೀಡಿ ಬಾಳ ಆಗ್ಯಾವ್ರಿ. ಅದ್ರ ಸಂಬಂಧ ಕೀಟನಾಶಕ ಎಣ್ಣಿ ಸಿಂಪಡಣೆ ಮಾಡತ್ತವ್ರಿ. ಹಾ ಹೊಡಿಬೇಕಂತ ಹೇಳ್ಯಾರ. ಇಳುವರಿ ಸ್ವಲ್ಪ ಕಡಿಮೆ ಹೊಣತಾವ್ರಿ. ಹುಳಿ ಮೊನ್ನೆ ಮಳೆ ಆದ ಸಂಬಂಧ ರೀ ಸ್ವಲ್ಪ ಹುಳಿ ಹೋಗೇತ್ರಿ. ಮಾಡಾತ್ರಿ ವಾತಾವರಣ ಸ್ವಲ್ಪ ಚೇಂಜ್ ಆಗತ್ತಲ್ರಿ. ಇದು ಇಳುವರಿ ಕಡಿಮೆ ಬರ್ತೈತ್ರಿ. ಮತ್ ಖರ್ಚು ಮಾಡುದ್ರಿ. ಈಗ 3ನೇ ಮೈ ರೀ ಎಣ್ಣೆ ಹೊಡಿದ್ರಿ. ಇಷ್ಟ ಮುಗಿದಿಲ್ರಿ. ಇದು ಇನ್ನೂ ಒಂದ್ಸತ ಹೊಡಿಸ್ಕೊತೈತ್ರಿ. ಅಂದ್ರೆ ಒಂದ್ ಟೈಮ್ ಹೆಚ್ಚಿಗೆ ಹೊಡಿಬೇಕತ್ರಿ ಈ ಸತಿ ರೀ. ಕೀಡಿ ಬಾಳ ಆಗ್ಯಾವ್ರಿ. ಮೊನ್ನೆ ವಾತಾವರಣ ಸರಿ ಇಲ್ಲದ ಸಂಬಂಧ ರೀ. ಮಲೆನಾಡು ಶಿವಮೊಗ್ಗದಲ್ಲಿ ನಕಲಿ ಜೇನುತುಪ್ಪ ಜಾಲ ಹೆಚ್ಚಾಗ್ಬಿಟ್ಟಿದೆ. ಅನ್ಯ ರಾಜ್ಯದ ಜಾಲ ನಕಲಿ ಜೇನುತುಪ್ಪ ನೀಡಿ ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಛತ್ತೀಸ್ಗಢ, ಬಿಹಾರ ಯುವಕರು 400ರಿಂದ 800ರವರೆಗೆ 1 ಕೆಜಿ ನಕಲಿ ಜೇನುತುಪ್ಪ ಮಾರಾಟ ಮಾಡುತ್ತಿದ್ದಾರೆ. ಅನ್ಯ ರಾಜ್ಯದ ತಂಡ ಕಲಬೆರಕೆ ಜೇನುತುಪ್ಪ ಮಾರಾಟ ಮಾಡಿ ಜನರನ್ನ ಮೋಸ ಮಾಡ್ತಾ ಇದ್ದು, ಆಹಾರ ಇಲಾಖೆ ಸಿಕ್ಕಲ್ಲಿ ಜೇನುತುಪ್ಪ ಖರೀದಿಸದಂತೆ ಸೂಚನೆ ನೀಡಿದ್ದಾರೆ. ಸ್ವಲ್ಪ ಏನ್ ಮಾಡ್ತಾ ಇದೀರಿ ಅಂತ ಕೇಳನಲ್ಲ, ಅದಕ್ಕೆ ಯಾವಾಗ ಇಸ್ಕೊಂಡು ಹೋಗಿದ್ರು? 600 ರೂಪಾಯಿ ಕೊಟ್ರ 1 ಕೆಜಿಗೆ. ए भाई अच्छा मिक्स करता है ऐसा। ओरिजिनल नहीं है ना, डालो। अरे भैया ये नहीं इसको डालना, देखो। निकाल देते हैं इसको। ए भाई